ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷ ಆಗಿರ್ತೀನಿ. ಇವತ್ತು ನಾವು ಈ ವಿಡಿಯೋ ಮಾಡ್ತಾ ಇರೋ ವಿಶೇಷ ಮತ್ತೆ ನಾನು ಇರುವಂತ ಸ್ಥಳ ಯಾವುದು ಅಂದ್ರೆ, ಇವತ್ತು ನಾನಿರುವಂತ ಜಾಗ ನಮ್ಮ ದೋಣಿಗಲ್ ಜಂಕ್ಷನ್ ಏನಿದೆ ಮಂಜರಾಬಾದ್ ಫೋರ್ಟ್ ಇಂದ ಕೆಳಗಡೆ. ಇವತ್ತು ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಹಾಗೆ ಮತ್ತೆ ಅಧಿಕಾರಿಗಳಿಗೆ ಈ ವಿಡಿಯೋನ ನೋಡ್ಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ದೋಣಿಗಲ್ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಮಂಗಳೂರು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಏನಿದೆ, ಆ ರಸ್ತೆಯ ದೋಣಿಗಲ್ ನಿಲ್ಲಿರ್ತೀನಿ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಈ ಭಾಗದಲ್ಲಿ ನಾವು ನೋಡ್ಬೋದು. ಈ ಭಾಗದಲ್ಲಿ ಹೋದ್ರೆ ನಾವು ಬ್ಯಾಕ್ರಹಳ್ಳಿ, ಹರಗರಹಳ್ಳಿ, ಹಾಗೆ ಶುಕ್ರವಾರ ಸಂತೆ, ಹಾಗೇನೆ ಹುಲ್ಲಹಳ್ಳಿ, ಈ ಭಾಗಕ್ಕೆ ಹೋಗುವಂತ ರಸ್ತೆ. ಸ್ನೇಹಿತರೆ, ಇದನ್ನ ನಾನು ತಮಗೆ ತೋರಿಸ್ತೀನಿ ನೋಡಿ. ಇದು ಮಂಗಳೂರಿನಿಂದ ಬರುವಂತ ರಸ್ತೆ. ಸ್ನೇಹಿತರೆ, ಈ ಭಾಗದಲ್ಲಿ ನೋಡಿ, ಈ ಭಾಗದಿಂದ ತಾವು ನೋಡ್ಬೋದು, ಇಲ್ಲೆಲ್ಲ ವೆಹಿಕಲ್ಗಳೆಲ್ಲ ನಿಂತಿರುತ್ತೆ. ಒಂದು ರೌಂಡ್ ತಾವೆಲ್ಲ ನೋಡಿ. ಇದು ನಾವು ಸಕಲೇಶ್ಪುರದಿಂದ ಮಂಗಳೂರಿಗೆ ಹೋಗೋ ಕಡೆಗೆ, ಹಾಗೆ ಬ್ಯಾಕ್ರಹಳ್ಳಿ, ಹಾಗೆ ಶುಕ್ರವಾರ ಸಂತೆ, ಈ ಭಾಗಕ್ಕೆ ಹೋಗೋ ಕಡೆ ರಸ್ತೆ ನಾವು ನೋಡ್ಬೋದು. ಈ ಭಾಗ ಏನಿದೆ, ಇದು ನಾವು ಮಂಜರಾಬಾದ್ ಫೋರ್ಟ್ಗೆ ಅಲ್ಲಿ ಆ ಭಾಗ ಏನ್ ಕಾಣಿಸ್ತಿದೆ, ಆ ಭಾಗದಲ್ಲಿ ಮಂಜರಾಬಾದ್ ಫೋರ್ಟಿಗೆ ಹೋಗ್ಬೇಕು. ಈಗ ನಾನು ಏನ್ ಹೇಳಿಕ್ ಬಂದಿದ್ದೀನಿ ಅಂದ್ರೆ ಸ್ನೇಹಿತರೆ, ಇಲ್ಲಿ ಸ್ಥಳೀಯವಾಗಿ ವಾರಾಂತರ ಅಂದ್ರೆ ವೀಕೆಂಡ್ ಬಂದ್ರೆ ವಾಹನಗಳು ಜಾಸ್ತಿ ಬರುತ್ತೆ. ಏನಕ್ಕೆ? ಮಂಜರಾಬಾದ್ ಫೋರ್ಟಿಗೆ ಪ್ರವಾಸಿಗರು ಅತಿ ಹೆಚ್ಚು ಬರ್ತಾರೆ, ವೀಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿ ಅವರಿಗೆ ಸರಿಯಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಮೊದಲನೇದಾಗಿ. ಎರಡನೇದು, ಅವರು ರಸ್ತೆ ಬದಿನಲ್ಲಿ ವೆಹಿಕಲ್ಗಳನ್ನ ನಿಲ್ಲಿಸೋಗ್ತಾರೆ. ಇದರಿಂದ ಸ್ಥಳೀಯರಿಗೆ ಮತ್ತೆ ಪ್ರವಾಸಿಗರಿಗೆ ಸಣ್ಣದಾಗಿ ಕ್ಲಾಶಸ್ ನಡೀತಾನೇ ಇರ್ತದೆ. ಯಾಕೆ ಅಂದ್ರೆ, ಈ ತರ ವಾಹನಗಳನ್ನು ನಿಲ್ಲಿಸೋದಾಗ ಈ ಭಾಗದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರಲ್ಲ. ಇವತ್ತು ತಮಗೆ ಇಲ್ಲಿ ನಿಂತಿರೋಂಥ ವಾಹನಗಳನ್ನ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ, ಒಂದು ಭಾಗದಲ್ಲಿ ರಸ್ತೆ ಸಂಪೂರ್ಣ ನೋಡಿ, ವಾಹನಗಳು ಬರ್ತಾ ಇದೆ. ಈ ಭಾಗದಿಂದ ವಾಹನಗಳು ಬಂದು ಈ ಭಾಗದಲ್ಲಿ ವಾಹನಗಳನ್ನ ನಿಲ್ಲಿಸಿರ್ತಾರೆ. ಇಲ್ಲಿ ಬಂದಾಗ ಈ ತರ ಜಾಮ್ ಆಗುತ್ತೆ. ಈ ಜಾಮ್ ಆದಾಗ ಎರಡು ವಾಹನದ ಚಾಲಕರುಗಳಿಗೆ ಕ್ರಾಶಸ್ ಶುರುವಾಗುತ್ತೆ. ಯಾಕಂತ ಅಂದ್ರೆ, ಇಲ್ಲಿ ಆ ಕಡೆ ಹೋಗ್ಲಿಕ್ಕೆ ರಸ್ತೆನೇ ಇಲ್ಲ. ಇಲ್ಲಿ ಬಂದಂತ ನಮ್ಮ ಪ್ರವಾಸಿಗರು ಪ್ರತಿಯೊಬ್ಬರು ಸಹ ಅರ್ಧ ರಸ್ತೆಗೆ ವಾಹನಗಳನ್ನ ನಿಲ್ಸೋಗ್ತಾರೆ. ಸ್ನೇಹಿತರೆ, ಬನ್ನಿ ತೋರಿಸಿ. ಅರ್ಧ ರಸ್ತೆಗೆ ವಾಹನಗಳನ್ನ ನಿಲ್ಸೋಗ್ತಾರೆ. ಯಾಕಂದ್ರೆ ಈ ಪ್ರವಾಸಿಗರದ್ದು ಸಹ ತಪ್ಪಿಲ್ಲ, ಇವರಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಇಲ್ಲಿ ಮೊದಲು ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಇಲ್ಲಿಗೆ ಒಬ್ರು ಹೋಮ್ ಗಾರ್ಡ್ ಆಗ್ಲಿ ಅಥವಾ ತಮ್ಮ ಪೇದೆಗಳನ್ನಾಗ್ಲಿ ಯಾರನ್ನಾರು ಒಬ್ಬರನ್ನ ನೇಮಕ ಮಾಡಬೇಕು. ಇಲ್ಲಿ ಆಗುವಂತ ಅಹಿತಕರ ಘಟನೆಗಳನ್ನ ತಡಿಬೇಕು. ಮತ್ತೆ ಇಲ್ಲಿ ಹಳ್ಳಿ ಭಾಗಕ್ಕೆ ಹೋಗುವಂತ ಜನರಿಗೆ ಸುರಕ್ಷಿತವಾಗಿ ಹೋಗ್ಲಿಕ್ಕೆ ಅವಕಾಶನ ಮಾಡಿಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಂತಿದ್ದೀನಿ. ಯಾಕೆಂದ್ರೆ ನನಗೆ ಪ್ರತಿನಿತ್ಯ ಕರೆಗಳು ಬರ್ತಾ ಇದೆ, ಈ ಭಾಗದಲ್ಲಿ ಈ ತರ ಸಮಸ್ಯೆ ಇದೆ, ಈ ಸಮಸ್ಯೆಯ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿ ಇಲ್ಲಿಯ ಭಾಗದ ಜನರು ನನಗೆ ಪ್ರತಿನಿತ್ಯ ಫೋನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಸ್ಥಳಕ್ಕೆ ಬಂದು ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಒಂದು ವಾಹನ ಆ ಕಡೆಯಿಂದ ಬಂದ್ರೆ ಇಲ್ಲಿ ನೋಡ್ಬೋದು, ಈಗ ಒಂದು ವಾಹನ ಆ ಕಡೆಯಿಂದ ಬರ್ತಾ ಇದೆ. ಈ ಭಾಗದಲ್ಲಿ ವಾಹನಗಳಿದೆ. ಈ ಕಡೆಯಿಂದ ಬಂದವರು ಹೇಗೆ ಇವರಿಗೆ ಇಲ್ಲಿ ಇನ್ನು ಕೊಡ್ಲಿಕ್ಕಾಗುತ್ತೆ, ಸೈಡ್ ಕೊಡ್ಲಿಕ್ಕಾಗುತ್ತೆ? ಸೈಡ್ ಕೊಡೋದಕ್ಕೆ ಅವಕಾಶನೇ ಇರಲ್ಲ. ಹಾಗಾಗಿ ಇಲ್ಲಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಒಬ್ರು ಹೋಮ್ ಗಾರ್ಡ್ ಆಗಲಿ ಇಲ್ಲೋ ಪೇದೆಯನ್ನು ಹಾಕಿ ಶನಿವಾರ ಭಾನುವಾರ ವೀಕೆಂಡ್ ಏನಿದೆ ಅವತ್ತು ಇಲ್ಲಿ ವಾಹನನ ಎಲ್ಲಿ ಪಾರ್ಕಿಂಗ್ ಮಾಡಬೇಕು, ವ್ಯವಸ್ಥೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಹಾಗೆ ಇಲ್ಲಿ ನಡೆಯುವಂಥ ಅಹಿತಕರ ಘಟನೆನ ತಪ್ಪಿಸ್ಬೇಕು. ಮತ್ತೆ ಪ್ರವಾಸಿಗರಿಗೂ ರಕ್ಷಣೆ ಬೇಕು, ಸ್ಥಳೀಯರಿಗೂ ರಕ್ಷಣೆ ಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಮಸ್ತೆ.